ನಿಮ್ಮ ಹೆಸರು ಗೊತ್ತಾಗಿದೆ? ಸುರೇಶ್. ಓಕೆ. ಭಾರತ ಪಾಕಿಸ್ತಾನ ಯುದ್ಧದ ಭೀತಿ ಎಲ್ಲ ಕಡೆಗೂ ಕಾಣಿಸ್ತಾ ಇದೆ. ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಯುದ್ಧ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ನಮ್ಮ ಫ್ರೀಡಮ್ ಟಿವಿಯ ಚರ್ಚೆನೂ ಕೂಡ ಅದೇ, ಯುದ್ಧ ಮಾಡಬೇಕು ಮಾಡಬಾರ್ದು ಅಂತ. ಅದ್ರ ಬಗ್ಗೆ ನೀವೇನು ಹೇಳಿ? ಚರ್ಚೆ ಆಗ್ತಿರೋದು ಮಾಧ್ಯಮಗಳಲ್ಲಿ. ಮಾಡಬೇಕಾದವ್ರು ಹೇಳ್ತಾ ಇಲ್ಲ, ಯಾರು ಅದನ್ನು ಮಾಡಬೇಕು ಅವರು ಹೇಳ್ತಾ ಇಲ್ಲ, ಮಾಧ್ಯಮದಲ್ಲಿ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ನಾ ಕೇಳ್ದಾಗೆ ಯಾವುದೇ ರಾಜಕಾರಣಿ ವ್ಯಕ್ತಿಯೂ ಕೂಡ ಯುದ್ಧ ಬೇಕು ಅಂತ ಹೇಳಿಲ್ಲ. ಅದನ್ನೇ ಮಾಧ್ಯಮಗಳಲ್ಲೇ ಜಾಸ್ತಿ ಆಗ್ತಾ ಇದೆ, ಅದಾಗ್ತಾ ಇಲ್ಲ. ಬಟ್ ಯುದ್ಧ ಅಂದರೆ ಅದು ಲಾಸ್ಟ್ ರೆಸಾರ್ಟ್. ಅದಕ್ಕೆ ಮುಂಚೆ ಏನೇನು ಕ್ರಮ ತಗೋಬೇಕು ಅದನ್ನು ಮಾಡಬೇಕು. ಈಗ ಆಗಿ 9 ದಿವಸ ಆಯಿತು. ಅವರು ಬಾರ್ಡ್ರಿಗೂ ಪಹಲ್ಗಾಮ್ಗೂ ತುಂಬ ದೂರ ಇದೆ. ಮಿನಿಮಮ್ ಅವ್ರು ಬರೋದಕ್ಕೆ ಒಂದು 10ರಿಂದ 15 ದಿವಸ ಬೇಕು. ಅದು ವಾಪಸ್ ಹೋಗೋಕ್ಕೂ ಅಷ್ಟೇ ಬೇಕು ಅವರಿಗೆ. ಮೊದಲು ಅವ್ರನ್ನ ಹಿಡೀರಿ, ಅವ್ರನ್ನ ಶೂಟ್ ಮಾಡಿ. ಅದನ್ನೇ ಮಾಡಿಲ್ಲ ನೀವು. ಬರೀ ಯಾರ್ದೋ ಹಳೆ ಮನೆಗಳು ಇದು ಯಾವಲ್ಲ ಪಾಕಿಸ್ತಾನಕ್ಕೆ 4 ವರ್ಷದಿಂದ 5 ವರ್ಷದಿಂದ ಓಡೋಗಿದ್ರು ಅವರು. ಅವ್ರ ಖಾಲಿ ಮನೆ ಇತ್ತು, ಬ್ಲಾಸ್ಟ್ ಮಾಡಿದ್ದೀರಾ. ಇವ್ರನ್ನ ಶೂಟ್ ಮಾಡಿದ್ರೆ ಆವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಸತ್ತೋರು ನ್ಯಾಯ ಸಿಗೋದು ಯಾವಾಗ ಅಂದರೆ ಯಾರು ಶೂಟ್ ಮಾಡಿದ್ರು ಅವ್ರನ್ನ ಶೂಟ್ ಮಾಡಬೇಕು ನೀವು. ಅದನ್ನು ಮಾಡಬೇಕು ಇಂಪಾರ್ಟೆಂಟು. ಆಮೇಲೆ ಎಲ್ಲ ಕಡೆನೂ ಸೆಕ್ಯೂರಿಟಿ ಇದು ಮಾಡಬೇಕು. ಆ ಕಂಗನಾ ರಾವಟ್ಗೆ ನೀವು ಸೆಕ್ಯೂರಿಟಿ ಕೊಡ್ತೀರಿ. ಒಬ್ಬ ಟೂರಿಸ್ಟ್ಗಳಿಗೆ 2,000 ಜನ ಸೇರುವಂಥ ಜಾಗ ಅದು. ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೆಸರಿದೆ. ಅಂಥ ಜಾಗದಲ್ಲಿ ಒಬ್ಬ ಮಿಲಿಟ್ರಿ ಬೇಡ, ಒಬ್ಬ ಪೊಲೀಸ್ ಇಲ್ಲ ಅಂತಂದ್ರೆ ಏನರ್ಥ? ಅದು ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದ ಅಭದ್ರತೆಯೇ ಇದಕ್ಕೆ ಕಾರಣ? ಅವರೇ ಹೊಣೆ. ಇಷ್ಟೆಲ್ಲ ಆಗ್ತಾ ಇದೆ, ಮಾಡ್ತಾ ಇದೆ. ಈಗ ಮೊನ್ನೆ ವರ್ಕ್ಸ್ ಎಲ್ಲ ಬಂದಿದೆ, ಅದಾದಮೇಲೆ ಅವ್ರಿಗೂ ಇದಾಗಿರುತ್ತೆ. ಅದೆಲ್ಲ ಹುಷಾರಾಗಿರ್ಬೇಕಾಗಿತ್ತು, ಇವರು ಕೇರ್ಫುಲ್ ಆಗಿರ್ಬೇಕಾಗಿತ್ತು. ಈಗ ಯುದ್ಧನೇ ಬೇಕಾ ಅಥವಾ ಯುದ್ಧಕ್ಕಿಂತ ಜಾಸ್ತಿಯಾಗಿ ಅವರಿಗೆ ಬುದ್ಧಿ ಕಲಿಸೋದು ಮುಖ್ಯ? ಬುದ್ಧಿ ಕಲಿಸೋದು ಮುಖ್ಯ. ತುಂಬ ಸ್ಟ್ರಿಕ್ಟ್ ಮಾಡಬೇಕು. ಆಮೇಲೆ ಹುಡುಕಿ ಅವ್ರನ್ನ ಯುದ್ಧ ಅಂದರೆ ಇಡೀ ಪಾಕಿಸ್ತಾನ ಮೇಲೆ ಮಾಡಬೇಕಾಗುತ್ತೆ. ನಮಗೆ ಮಾಡ್ತಿರೋದು ಟೆರರಿಸ್ಟ್ಗಳು. ಅವರನ್ನು ಹುಡುಕಿ ಟೆರರಿಸ್ಟ್ ಮಾತೆ ಹೇಗೆ ಬರ್ತಿದೆ. ಪಾಕಿಸ್ತಾನದವರು ಕೂಡ ಒಪ್ಕೊಂಡಿದ್ದಾರೆ, ಏನು ಅದು ಏನು ಭಯೋತ್ಪಾದಕರನ್ನು ಇದ್ದಾರೆ ಅನ್ನುವಂಥದ್ದನ್ನು ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಭಯೋತ್ಪಾದಕರನ್ನೇ ಹುಡುಕಿ ಅವ್ರ ನೆಲೆಗಳು ಮೊನ್ನೆ ಹೆಂಗೆ ಸಿಕ್ತು ನೆಲೆಗಳು ಇವರಿಗೆ. ಮನೆಗಳನ್ನೆಲ್ಲ 7-8 ಮನೆ ಹೊಡೆದಾಕಿದ್ರಲ್ವ, ಹಂಗೆ ಅವರು ಇರುತ್ತೆ, ಪ್ರತಿಯೊಂದು ಇರುತ್ತೆ, ಗೊತ್ತಿರುತ್ತೆ. ಅದನ್ನು ಮಾಡಿ ಅವ್ರು ಎಲ್ಲೆಲ್ಲವರೇ ಅವ್ರದನ್ನು ಕಿತ್ತಾಕ್ಬೇಕು ಫಸ್ಟು. ಅದೂ ಆಗಲಿಲ್ಲ, ಮಾಡಲಿಲ್ಲ ಅಂದಾಗ ಕೊನೆ ಇದು ಲಾಸ್ಟ್ ರೆಸಾರ್ಟು ಯುದ್ಧ. ಓಕೆ. ಸೊ ಇನ್ನೊಂದು ವಿಚಾರ ಏನು, ಯುದ್ಧ ಮಾಡಬೇಕೋ ಅಥವಾ ಬೇಡವೋ? ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕೋ ಬೇಡವೋ? ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಅದು ಮಾಡ್ಬೋದು. ಅದನ್ನೇ ಅವ್ರನ್ನ ಮೇಯ್ನು ಟೆರರಿಸ್ಟ್ಗಳನ್ನ ಮಟ್ಟ ಹಾಕಬೇಕು. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಜನಗಳಿಗೆ ಸೆಕ್ಯೂರಿಟಿ ಕೊಡಬೇಕು. ಕಾಶ್ಮೀರ ಏನೋ ಈ ಸಲ ಇಂಪ್ರೂವ್ ಆಗ್ತಾ ಇತ್ತು, ಮಾಡ್ತಿತ್ತು, ಜನ ಎಲ್ಲ ಹೋಗ್ತಾ ಇದ್ರು. ಯಾರು ಹೋಗ್ದಂಗೆ ಹೋಗಿದೆ. ಅಲ್ಲಿ ಅವ್ರಿಗೆ ಧೈರ್ಯ ಕೊಡಬೇಕು, ಹೋಗಿ ಮಾಡಿ ನಾವು ಇದೀವಿ ಅನ್ನೋದೊಂದು ಧೈರ್ಯ ಕೊಡಬೇಕು. ಸೊ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಪಹಲ್ಗಾಮ್ನಲ್ಲಿ ನಡೆದಂಥದ್ದು ತುಂಬ ದೂರ ಅಂತ ಆಗಬಾರ್ದಾಗಿತ್ತು, ಅದು ಖಂಡಿಸ್ತೀವಿ ನಾವು ಅದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.